ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಒಂದೇ ಫ್ರೇಮಲ್ಲಿ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಯಾರ ಆ ಸೂಪರ್ ಸ್ಟಾರ್ಗಳು ಯಾವ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಯಾವಾಗ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಎಲ್ಲ ಡೀಟೇಲ್ಸ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇಡೀ ಇಂಡಿಯಾದಲ್ಲೇ ಇರುವಂಥದ್ದು ಇಬ್ಬರು ಸೂಪರ್ ಸ್ಟಾರ್ಗಳು. ಒಂದು ತಮಿಳ್ ಇಂಡಸ್ಟ್ರಿಯಿಂದ ನಮ್ಮ ರಜನಿಕಾಂತ್ ಅವರು, ಹಾಗೂ ಕನ್ನಡ ಇಂಡಸ್ಟ್ರಿಯಿಂದ ನಮ್ಮ ಉಪೇಂದ್ರ ಅವರು. ಈ ಇಬ್ಬರು ಸೂಪರ್ ಸ್ಟಾರ್ಗಳು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಲೋಕೇಶ್ ಕನಕರಾಜ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದು, ಈ ಸಿನಿಮಾದಲ್ಲಿ ಈ ಇಬ್ರು ಸೂಪರ್ ಸ್ಟಾರ್ಗಳು ಒಂದೇ ಫ್ರೇಮ್ ನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈ ಸಿನಿಮಾದ ಹೆಸರೇ ಕೂಲಿ ಸಿನಿಮಾ. ತಮಿಳ್ ಇಂಡಸ್ಟ್ರಿಯಿಂದ ಮೂಡ್ ಬರ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾನ ಲೋಕೇಶ್ ಕನಕರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ರಜನಿಕಾಂತ್ ಅವರು ಮೇನ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅವರ ಆಪೋಸಿಟ್ ಅಲ್ಲಿ ನಮ್ಮ ಉಪೇಂದ್ರ ಅವರು ಕಾಣಿಸ್ಕೊತಾ ಇದ್ದಾರೆ. ಸದ್ಯಕ್ಕೆ ರಜನಿಕಾಂತ್ ಅವರ ಹೊಸ ಮೂವಿ ವಿಟಯನ್ ಸಿನಿಮಾ ಇದೆ ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಇದಾದ್ಮೇಲೆ ಕೂಲಿ ಸಿನಿಮಾದಲ್ಲಿ ಅವರು ಬ್ಯುಸಿ ಆಗ್ತಾರೆ. ಹಾಗೆ ಉಪೇಂದ್ರ ಅವರ ಸಿನಿಮಾ ಕೂಡ, ಉಪೇಂದ್ರ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಂತಹ ಸಿನಿಮಾ UI ಸಿನಿಮಾ ಇದೆ ಅಕ್ಟೋಬರ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಅಕ್ಟೋಬರ್ ಎಂಡಲ್ಲಿ ರಿಲೀಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಇವರಿಬ್ಬರ ಮುಂದಿನ ಸಿನಿಮಾಗಳು ಅಕ್ಟೋಬರ್ ನಲ್ಲಿ ರಿಲೀಸ್ ಆಗ್ತಾ ಇದ್ದು, ಇವರಿಬ್ರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತ ಸಿನಿಮಾ ಕೂಲಿ 2025ರಲ್ಲಿ ರಿಲೀಸ್ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಸೊ ಈ ಇಬ್ರು ಸೂಪರ್ ಸ್ಟಾರ್ಗಳನ್ನ ಇದುವರೆಗೂ ಯಾವುದೇ ಮೂವಿಯಲ್ಲಿ ನಾವು ನೋಡಿಲ್ಲ. ಒಂದೇ ಫ್ರೇಮ್ ನಲ್ಲಿ ಆಗ್ಲಿ, ಯಾವುದೇ ಒಂದೇ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಆಗ್ಲಿ ನಾವು ನೋಡಿರ್ಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಇಬ್ರು ಸೂಪರ್ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಲೋಕೇಶ್ ಕನಕರಾಜ್ ಅವರು. ಲೋಕೇಶ್ ಕನಕರಾಜ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ LCU ಫೌಂಡರ್, ಲೋಕೇಶ್ ಸಿನಿಮೆಟಿಕ್ ಯೂನಿವರ್ಸ್ನ ಫೌಂಡರ್ ಅವರು. ಸೊ ಆದ್ರೆ ಈ ಕೂಲಿ ಸಿನಿಮಾ ಆ LCU ನಲ್ಲಿ ಇರಲ್ಲ ಅಂತ ಹೇಳಾಗ್ತಾ ಇದೆ ಸದ್ಯಕ್ಕೆ. ಆದ್ರೆ ಕಾದ್ ನೋಡ್ಬೇಕು ಅವ್ರು ಯಾವಾಗ ಎಲ್ಲಿ ಟ್ವಿಸ್ಟ್ ಇಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಕೂಲಿ ಸಿನಿಮಾ ಏನಾದ್ರೂ LCU ನಲ್ಲಿ ಲಿಂಕ್ ಆದ್ರೆ ಇದೊಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಇಬ್ರು ಸೂಪರ್ ಸ್ಟಾರ್ಗಳನ್ನ ಒಂದೇ ಸಿನಿಮಾದಲ್ಲಿ ತೋರಿಸ್ತಾ ಇರೋದೇ ಒಂದು ದೊಡ್ಡ ವಿಷಯ. ಆದ್ರೆ ಅದು LCUದಲ್ಲಿ ಒಂದು ಪಾರ್ಟ್ ಆದ್ರೆ ಇನ್ನೂ ದೊಡ್ಡ ವಿಷಯ ಆಗುತ್ತೆ. ಸೊ ಈಗ ಇವರಿಬ್ರು ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ವೆರೈಟಿ ಇದೆ. ರಜನಿಕಾಂತ್ ಅವರು ನಮ್ಮ ಕನ್ನಡದವರೇ, ಉಪೇಂದ್ರ ಅವರಂತೂ ನಮ್ಮ ಕನ್ನಡದವರೇ. ಇವರಿಬ್ರನ್ನ ಎದುರು ಬದ್ರೆ ನೋಡೋದ್ರಲ್ಲಿ ತುಂಬಾನೇ ಖುಷಿ ಇದೆ. ಉಪೇಂದ್ರ ಅವ್ರಿಗೆ ಆಲ್ರೆಡಿ ಎಲ್ಲಾ ಇಂಡಸ್ಟ್ರಿಗಳಿಗೂ, ಇಡೀ ಇಂಡಿಯಾಗೆ ಗೊತ್ತಿರುವಂತಹ ನಟ ಮತ್ತೆ ನಿರ್ದೇಶಕ. ಇವ್ರ ವಿಚಾರದಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ರಜನಿಕಾಂತ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಅವರಂತೂ ಲೆಜೆಂಡ್. ಇವರಿಬ್ರು ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ, ಯಾವ ರೀತಿ ಸಿನಿಮಾ ಮೂಡ್ ಬರುತ್ತೆ. ಲೋಕೇಶ್ ಕನಕರಾಜ್ ಅವರಂತೂ ಒಳ್ಳೆ ಡೈರೆಕ್ಟರ್ ಆಗಿರೋದ್ರಿಂದ ಇದು ಒಂದು ದೊಡ್ಡ ಹಿಟ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಕಾದ್ ನೋಡೋಣ. 2025ಕ್ಕೆ ಈ ಮೂವಿ ರಿಲೀಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಆಕ್ಚುಲಿ ಈಗ ಮುಂಚೆ ಒಂದು ಕೇಳಿ ಬರ್ತಾ ಇತ್ತು, ಕೂಲಿ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕೂಡ ಆಕ್ಟ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಇದು ಎಲ್ಲೂ ಕೇಳಿಲ್ದರೆ ಈ ವಿಷಯ. ದುನಿಯಾ ವಿಜಯ್ ಅವರ ಜಾಗಕ್ಕೆ ಉಪೇಂದ್ರ ಅವರು ಬಂದ್ರ ಅಂತ ಗೊತ್ತಾಗ್ತಾ ಇಲ್ಲ. ಕಾದ್ ನೋಡೋಣ. ದುನಿಯಾ ವಿಜಯ್ ಅವರು ಕೂಡ ಇದರಲ್ಲಿ ಭಾಗವಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಈ ಸಿನಿಮಾ 2025ಕ್ಕೆ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಸೈನಿಂಗ್ ಆಫ್ CS.